ಎಲ್ಲರಿಗೂ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ಬನ್ನಿ, ಇವತ್ತು ಅದರ ಬೇಸಿಕ್ ಸ್ಟ್ರಕ್ಚರ್ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಒಂದು ಕಂಪ್ನಿಯ ಸಣ್ಣ ಐಡಿಯಾ ಅದು ಲಕ್ಷಾಂತರ ಜನ ಕೊಂಡುಕೊಳ್ಳೋ, ಮಾರಾಟ ಮಾಡೋ ಶೇರ್ ಆಗಿ ಬದಲಾಗೋದು ಹೇಗೆ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ಶೇರಿನ ಜರ್ನಿಯನ್ನೇ ನೋಡೋಣ. ಅದು ಹುಟ್ಟೋದ್ರಿಂದ ಹಿಡಿದು ಮಾರ್ಕೆಟ್ನಲ್ಲಿ ಓಡಾಡೋವರೆಗೂ ಅದರ ಕಥೆ ಹೇಗಿರುತ್ತೆ ಅಂತ ನೋಡಿ. ಇದೆಲ್ಲ ಶುರುವಾಗೋದೇ ಒಂದು ದೊಡ್ಡ ಐಡಿಯಾದಿಂದ. ಅಂದ್ರೆ ಒಂದ್ ಕಂಪನಿ ಚೆನ್ನಾಗ್ ನಡೀತಿದೆ, ಅದನ್ನ ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಇಟ್ಕೊಳ್ಳಿ. ಒಂದು ಹೊಸ ಫ್ಯಾಕ್ಟ್ರಿ ಕಟ್ಬೇಕು ಅಥವಾ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕು. ಆದ್ರೆ ಈ ಕನಸನ್ನ ನಿಜ ಮಾಡೋಕ್ ಬೇಕಾಗಿರೋದೇನು? ದುಡ್ಡು, ದೊಡ್ಡ ಮೊತ್ತದ ಬಂಡವಾಳ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕಂಪನಿಗೆ ಅಬ್ಬಬ್ಬ ಅಂದ್ರೂ ಒಂದು 500 ಕೋಟಿ ರೂಪಾಯಿ ಬೇಕು ಅನ್ಕೊಳ್ಳಿ. ಈಗ ಬ್ಯಾಂಕ್ನಿಂದ ಇಷ್ಟೊಂದು ದೊಡ್ಡ ಸಾಲ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾದ್ರೆ ಇನ್ಯಾವ ದಾರಿ ಇದೆ? ಇಲ್ಲೇ ಬರೋದು ಉತ್ತರ. ನೇರವಾಗಿ ಜನರಿಂದನೇ ದುಡ್ಡು ಕಲೆಕ್ಟ್ ಮಾಡೋದು. ಆಂಡ್ ಈ ಪಾಯಿಂಟ್ನಿಂದಲೇ ಸ್ಟಾಕ್ ಮಾರ್ಕೆಟ್ನ ಮೊದಲನೇ ಚಾಪ್ಟರ್ ಶುರುವಾಗುತ್ತೆ. ಅದೇ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ನ ನೀವು ಒಂದು ಹೊಸ ಕಾರ್ ಶೋರೂಮ್ಗೆ ಹೋಲಿಸಬಹುದು. ಹೇಗೆ ಶೋರೂಮ್ನಲ್ಲಿ ಹೊಚ್ಚ ಕಾರುಗಳು ಸಿಗುತ್ತೋ ಹಾಗೇನೆ ಇಲ್ಲಿ ಕಂಪನಿಗಳು ತಮ್ಮ ಫ್ರೆಶ್ ಹೊಚ್ಚ ಷೇರುಗಳನ್ನ ಮೊದಲನೇ ಬಾರಿಗೆ ಜನರಿಗೆ ಮಾರಾಟ ಮಾಡ್ತವೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಈ ಸೇಲ್ನಿಂದ ಬರೋ ಪ್ರತಿಯೊಂದು ರೂಪಾಯಿ ಕೂಡ ನೇರವಾಗಿ ಕಂಪನಿ ಖಜಾನೆಗೆ ಹೋಗುತ್ತೆ. ಆ ದುಡ್ಡನ್ನ ಅವರು ತಮ್ಮ ಬೆಳವಣಿಗೆಗೆ ಬಳಸ್ಕೊಡ್ತಾರೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಪ್ರೈಮರಿ ಮಾರ್ಕೆಟ್ ಅನ್ನೋದು ಕಂಪನಿಗಳ ದೊಡ್ಡ ದೊಡ್ಡ ಕನಸುಗಳಿಗೆ ಫಂಡ್ಸ್ ಅನ್ನೋ ರೆಕ್ಕೆಗಳನ್ನ ಕಟ್ಟೋ ಒಂದು ಜಾಗ. ಒಂದು ಕಂಪನಿ ಈ ಪ್ರೈಮರಿ ಮಾರ್ಕೆಟ್ಗೆ ಎಂಟ್ರಿ ಕೊಡೋ ಪ್ರಾಸೆಸ್ ಇದೆಯಲ್ಲ, ಅದನ್ನೇ ನಾವು IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೆಯೋದು. ಇದು ಸುಮ್ನೆ ಆಡ್ಬಿಡಲ್ಲ, ಇದು ತುಂಬಾನೇ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡುವ ಒಂದು ಜರ್ನಿ. ಹೌದು, IPO ಅನ್ನೋದು ಒಂದೇ ದಿನದ ಕೆಲಸ ಅಲ್ಲ. ಇದು ಒಂದು ದೊಡ್ಡ ಪ್ರಾಸೆಸ್. ಮೊದಲು ಕಂಪನಿಗೆ ಯಾಕೆ ದುಡ್ಡು ಬೇಕು ಅಂತ ನಿರ್ಧಾರ ಮಾಡೋದ್ರಿಂದ ಹಿಡಿದು ಸೆಬಿ ಅಂದ್ರೆ ನಮ್ಮ ಮಾರ್ಕೆಟ್ ರೆಗ್ಯುಲೇಟರ್ನಿಂದ ಅಪ್ರೂವಲ್ ತಗೊಂಡು ಕೊನೆಗೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗೋವರೆಗೂ ಹೀಗೆ ಕಂಪನಿ ಹಲವಾರು ಮುಖ್ಯವಾದ ಸ್ಟೆಪ್ಸ್ಗಳನ್ನ ದಾಟ್ಲೇಬೇಕು. ಆ ಲಿಸ್ಟಿಂಗ್ ಡೇ ಇದೆಯಲ್ಲ, ಅಂದಿನಿಂದ ಆ ಷೇರಿನ ಕಥೆನೇ ಚೇಂಜ್ ಆಗುತ್ತೆ. ಅದು ಪ್ರೈಮರಿ ಮಾರ್ಕೆಟ್ನಿಂದ ಹೊರಗೆ ಬಂದು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಹೊಸ ಜಗತ್ತಿಗೆ ಕಾಲಿಡುತ್ತೆ. ಹಾಗಾದ್ರೆ IPO ಆದ್ಮೇಲೆ ಆ ಶೇರ್ಗಳು ಎಲ್ಲಿಗೆ ಹೋಗ್ತಾವೆ? ವೆಲ್, ಅದು ಬರೋದೇ ನೀವು ದಿನಾ ಮಾತಾಡೋ, ಟಿವಿಲಿ ನೋಡೋ ಅಸಲಿ ಸ್ಟಾಕ್ ಮಾರ್ಕೆಟ್ಗೆ, ಅಂದ್ರೆ ಸೆಕೆಂಡ್ರಿ ಮಾರ್ಕೆಟ್ಗೆ. ನೋಡಿ, ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವ್ಯತ್ಯಾಸವನ್ನ ಗಮನಿಸಬೇಕು. ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ದುಡ್ಡು ಕಂಪನಿಗೆ ಹೋಗೋದಿಲ್ಲ. ಬದಲಿಗೆ ಯಾರು ಷೇರುಗಳನ್ನ ಕೊಂಡುಕೊಳ್ತಾರೋ ಮತ್ತು ಯಾರು ಮಾರಾಟ ಮಾಡ್ತಾರೋ ಆ ಇನ್ವೆಸ್ಟರ್ಗಳ ಮಧ್ಯನೇ ದುಡ್ಡು ಓಡಾಡುತ್ತೆ. ಇದನ್ನೇ ನಾವು ಟ್ರೇಡಿಂಗ್ ಅಂತ ಕರೆಯೋದು. ಸಿಂಪಲ್, ಒಬ್ರು ಮಾರಾಟ ಮಾಡ್ತಾರೆ, ಇನ್ನೊಬ್ರು ಅದನ್ನ ಕೊಂಡುಕೊಳ್ತಾರೆ. ಇಲ್ಲಿ ಕಂಪನಿ ಎಲ್ಲೂ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರಲ್ಲ, ಬರೀ ಷೇರುಗಳ ಓನರ್ಶಿಪ್ ಅಷ್ಟೇ ಚೇಂಜ್ ಆಗತ್ತೆ. ಸರಿ, ಹಾಗಾದ್ರೆ ನಮ್ಮತ್ರ ಈಗ 2 ಬೇರೆ ಬೇರೆ ಮಾರ್ಕೆಟ್ಗಳಿವೆ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡ್ರಿ. ಒಂದು ಹೆಲ್ದಿ ಎಕಾನಮಿಗೆ ಇವೆರಡೂ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಬನ್ನಿ ಇವೆರಡನ್ನ ಡೈರೆಕ್ಟ್ ಆಗಿ ಕಂಪೇರ್ ಮಾಡಿ ನೋಡೋಣ. ಈ ಟೇಬಲ್ನ ಒಮ್ಮೆ ನೋಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ಪ್ರೈಮರಿ ಮಾರ್ಕೆಟ್ನಲ್ಲಿ ದುಡ್ಡು ನೇರವಾಗಿ ಕಂಪನಿಗೆ ಹೋಗುತ್ತೆ, ಆದ್ರೆ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಅದು ಇನ್ವೆಸ್ಟರ್ಸ್ಗಳ ನಡುವೆನೇ ಓಡಾಡುತ್ತೆ. ಅದೇ ರೀತಿ IPOನಲ್ಲಿ ಶೇರಿನ ಬೆಲೆ ಫಿಕ್ಸ್ ಆಗಿರುತ್ತೆ, ಆದ್ರೆ ಸೆಕೆಂಡರಿ ಮಾರ್ಕೆಟ್ನಲ್ಲಿ ಏನಾಗುತ್ತೆ? ಡಿಮಾಂಡ್ ಮತ್ತು ಸಪ್ಲೈ ಆಧಾರದ ಮೇಲೆ ಪ್ರತಿ ಸೆಕೆಂಡ್ಗೂ ಬೆಲೆ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದು ಮಾರ್ಕೆಟ್ ಕಂಪನಿಯ ಭವಿಷ್ಯಕ್ಕೆ ಫಂಡಿಂಗ್ ಕೊಡುತ್ತೆ, ಇನ್ನೊಂದು ಮಾರ್ಕೆಟ್ ಇದೆಯಲ್ಲ ಅದು ಇನ್ವೆಸ್ಟರ್ಸ್ಗಳಿಗೆ ಆ ಶೇರ್ಗಳನ್ನ ಯಾವಾಗ ಬೇಕಾದ್ರೂ ಕೊಂಡ್ಕೊಳ್ಳೋಕೆ, ಮಾರಾಟ ಮಾಡೋಕೆ, ಅಂದ್ರೆ ಲಿಕ್ವಿಡಿಟಿ ಕೊಡುತ್ತೆ. ಅಷ್ಟೇ ಅಲ್ಲ, ಆ ಶೇರಿನ ನಿಜವಾದ ಬೆಲೆ ಏನು ಅಂತ ಡಿಸೈಡ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಇವತ್ತು ನಾವು ಕಲಿತ ಮುಖ್ಯವಾದ ವಿಷಯಗಳನ್ನ ಒಮ್ಮೆ ನೆನ್ಪಿಸ್ಕೊಳ್ಳೋಣ. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಹೊಸ ಶೇರ್ಗಳು ಹುಟ್ಟೋ ಜಾಗ. ಸೆಕೆಂಡ್ರಿ ಮಾರ್ಕೆಟ್ ಅಂದ್ರೆ ಆ ಶೇರ್ಗಳು ಓಡಾಡೋ ಜಾಗ. ಒಂದು ಕಂಪನಿಗೆ ಬಂಡವಾಳ ಕೊಡುತ್ತೆ, ಇನ್ನೊಂದು ಹೂಡಿಕೆದಾರರಿಗೆ ಲಿಕ್ವಿಡಿಟಿ ಅಂದ್ರೆ ದ್ರವ್ಯತೆಯನ್ನ ಕೊಡುತ್ತೆ. ಸಿಂಪಲ್ ಅಲ್ವಾ? ಒಂದು ಶೇರ್ ಹುಟ್ಟೋದು ಪ್ರೈಮರಿ ಮಾರ್ಕೆಟ್ನಲ್ಲಿ ಒಂದೇ ಒಂದು ಸಾರಿ, ಆದ್ರೆ ಅದರ ಬೆಲೆ ಇದೆಯಲ್ಲ, ಅದು ಸೆಕೆಂಡರಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ಗೂ ಹೊಸದಾಗಿ ಹುಟ್ಟುತ್ತಲೇ ಇರುತ್ತೆ. ಈ ಸೃಷ್ಟಿ ಮತ್ತು ಚಲಾವಣೆಯ ನಡುವಿನ ಅದ್ಭುತ ಆಟವೇ ಸ್ಟಾಕ್ ಮಾರ್ಕೆಟ್ನ ಇಷ್ಟೊಂದು ಪವರ್ಫುಲ್ ಮಾಡಿರೋದು.